पार्थाय प्रतिभूविता भगवते नारायणेन स्वयं व्यासेन ग्रथिता पुराणेन मुनिना मध्ये महाभारत अद्वैतामृतवर्षिणी भगवती अष्टादशाध्यायिनी अम्मा भगवद्गीता भवद्वेषिणी भगवद्गीता भवद्वेषिणी। ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರ ಯೋಧರನ್ನು ಒಂದು ಸಾರಿ ನೋಡುವನು. ಆ ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನನಗೆ ತೋರಿಸುವ ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದಳಿ ಕಿಪೈ ಮೆರವಿ ಭೂಮಿಯ ಪರಿಯ ವಿಜಯ. ವಿಜಯ ಜವದಳಿ ಕಿಪೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಚಿದತ್ ಭಯಂಕರ ಸಹಸ್ರ ಕೃಪಾಳು ಭಯಂಕರ. ಮಹಾಭೀಕರ ಚಿದತ್ ಭಯಂಕರ ಸಹಸ್ರ ಕೃಪಾಳು ಭಯಂಕರ. ಮಹಾಗಂಗದಲ ಗುಣಾಚಿನರಿತ ಬಹುಬಲಿಕ ಬಹು ಪದಾರ್ಥಿಕ ಭಟ ಸಮಕ್ರಾಂತಿ ವಿಜಯ. ಅಹಿತ ನಿವಹಯುತ ತರುಗ ಗಜ ವಿಭವ ಮೆರೆವ ಮುದಿತ. ಅಹಿತ ನಿವಹಯುತ ತರುಗ ಗಜ ಸಜಿತ ವಿಭವ ಮೆರೆವ ಮುದಿತ. ನಿಖಿಲ ಗೋಚರಿ ಕೃತಾಚಿರಹಿತ ನಿಖಿಲ ಗೋಚರಿ ಮಹಾಚಿರಹಿತ ವೃಷಭರಿತ ಕುರುಭರಿತ ಪರಿಕಲಿತ ವೃಷಭರಿತ ಕುರುಭರಿತ ರೂಪಭರಿತ ವಿಜಯ. ಜವದಳಿ ಕಿಪೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ಚತುರಂಗ ಬಲ ಸಮೇತವಾಗಿ ಸೈನ್ಯವು ಉನ್ನಿತವಾದ ಸಾಗರದಂತೆ ಕಾಣುತ್ತಿದ್ದವು. ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವರು. ಅವರ ಹಿಂದೆ ಸಿಂಧುರಾಜನ್ ಇರುವರು. ಜಯವರ್ಧನ ಬಲಗಡೆ ಒಂದೇ ವಿಧವಾದ ರಥದಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿಯೇ ದುರ್ಯೋಧನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ಅವರ ಹಿಂದೆ ಸಮ್ಮುಖದಲ್ಲಿಯೇ ಉಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಂತೆ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಅಷ್ಟಾಸ್ಪೃತ ಸ್ವರ್ಣಮಯಾದ ಶ್ವೇತ ವ್ಯಸನಧಾರಿಯಾಗಿ ಕುಳಿತಿರುವ ಆ ಕೌರವರ ಸೇನಾಧಿಪತಿಯೇ ಭೀಷ್ಮನು. ನೆರೆಗೂದಲಿಂದ ತುಂಬಿದ ಅವನ ಮಸ್ತಕ ಮುಕುಟದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಗುಟವು ಬೆಳಗುತ್ತಿರುವುದು. ಈತನು ನಿಮ್ಮ ಪಿತಾಮಹನು, ಭರತವಂಶ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಈ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮ ಸ್ವೀಕರಿಸು. ವಾಸುದೇವ, ನನ್ನ ಜನ್ಮದಲ್ಲಿ ಇದಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ. ಆಹಾ, ಏನಿದು? ಅರ್ಜುನನ ಪತನವೋ ಉತ್ತಾರವೋ
ಕೃಷ್ಣ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ ಕೃಷ್ಣ ಮಾಧವ ಜನಾರ್ದನ ಹರೆ ದೀನೋದಾರಿ ಬೇಡವಯ್ಯ ಕರಣ ಹರಿ ಬೇಡವಯ್ಯ ಕರಣ ಹರಿ ಬೇಡವೇ ನಾಮರಿ ಬೇಡುವೆ ಸಾಧಿಸಲೆಂದು ಹರೆ ಯೋಧವನೋ ಪರಮಾತ್ಮ ಅರ್ಜುನ, ಸಾಧಿಸಲೆಂದು ಹರೆ ಯೋಧವನಾನ ಬೇಡವಯ್ಯ ಕರಣ ಹರಿ ಬೇಡವಯ್ಯ ಕರಣ ಹರಿ ಬೇಡುವೆ ನಾ ಹರಿ ಬೇಡುವೆ ಕೊಳಲಾರೆನ ಬಂದು ಮಾನವನ ಕೊಳಲಾರೆನ ಬಂದು ಮಾಧವನ ಕೊಳಲಾರೆನ ಗುರು ಹಿರಿಯರನು ಪಾರ್ಥ, ಕೊಳಲಾರೆನ ಗುರು ಹಿರಿಯರನು ಕೈಲಿರುವ ಕೈಲಿರುವ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಹರಿ ಬೇಡುವೆ ಜನಾರ್ದನ 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 ಏನು ಹೇಳಲು ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣವಾದ ಜ್ವಾಲೆಯು ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ಕಾಲು ನಿಲ್ಲಲು ತ್ರಾಣವಿಲ್ಲ, ಕೈಲಿರುವ ಗಾಂಡ್ಯವು ಕಲಿಚಿತು. ಕೃಷ್ಣ, ನಾನು ನೋಡ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಷ್ಟು ಜನರ ದಮನೆಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ? ಕೇವಲ ರಾಜ್ಯದಾಸೆಗಾಗಿ ಇವರಿಷ್ಟು ಜನರು ವಧಿಸಲು ನನ್ನಿಂದ ಆಗಿದೆ. 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ಈ ಜಾತಿವಾದಿಗೆ ಗುರಿ ಹಿಂಸೆಗೆ ಕೈ ಹಾಕಲಾರರು. ರಥವನ್ನು ನಿಂತಿರು ಮಿತ್ರ, ನನಗಿದ್ದವು ಬೇಡ. ಅರ್ಜುನ, ಕುತಸ್ತ್ವಂ ಕಶ್ಮಿಲವಿದಂ ವಿಷಮೇರಿತ ಸಮರ್ಪಿತಂ ಹನಾರ್ಯ ಚಸ್ಮರ್ಗಂ ಹನಾರ್ಯ ಚಸ್ಮರ್ಗಂ ಮಮ ಕೀರ್ತಿ ಕರ್ಮಮ ಅರ್ಜುನ ಅರ್ಜುನ. ಇಂತಹ ಇಸಮಾವಸರದಲ್ಲಿ ಇಂತಹ ಕಶ್ಮಲ ಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು? ವೀರ ಕ್ಷತ್ರಿಯನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಲ್ಲ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಇಂತಹ ದುರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಸಂಖ್ಯೆ ದ್ರೋಣಾಂಚು ಮಧುಸೂದನ
ಈಶಬೀಂ ಪ್ರತ್ಯೋತ್ಸಾಮಿ ಪೂಜಾರಿ ಮಧುಸೂದನ ವಾಸುದೇವ. ಪಾರ್ಥ, ಒಂದು ಸಾರಿ ಕುರುಸೈಡಿಗೆ ದೃಷ್ಟಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಹಸ್ತ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು, ಪೂಜಾರ್ಹರಾದ ಇವರ ಮೇಲೆ ಅಸ್ತ್ರ ಪ್ರಯೋಗ ಮಾಡುವುದೇ? ಗುರು ವಧೆಯನ್ನು ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತೆಯತೆ ಶ್ರೇಷ್ಠರು. ಬಂಧು ಬಾಂಧವ ರಕ್ತದಿಂದ ತೊಯ್ದ ರಾಜಭೋಗ ಅನುಭವಿಸುವ ಇಚ್ಛೆಯೂ ನನಗೆ ಇಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಾರನು. ಈ ಸ್ವಜನ ವಧೆಯೂ ನನ್ನ ಸಮ್ಮತವಿಲ್ಲ ದೇವ. ಯಾರನ್ನು ಯಾರು ವಧಿಸುವುದು ಪಾರ್ಥ? ಹಳ್ಳವಿಲ್ಲದ ಆತ್ಮವನ್ನು. ಅಸ್ಥಿರಂ ಸ್ನೇಹಂ ಪ್ರೀತಿ ಶಾಶ್ವತಂ. ಅಸ್ಥಿರಂ ಸ್ನೇಹಂ ಕೀರ್ತಿ ಶಾಶ್ವತಂ. ತತ್ಕೌರ್ಯಂ ಮಾನವ ಧರ್ಮಂ ಕರ್ತವ್ಯಂ ಮಾನವ ಧರ್ಮ. ಧರ್ಮರಕ್ಷಕನಾದೆ ವರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ. ಪಾರ್ಥ, ಯಾರು ಯಾರನ್ನು ವಧಿಸುವುದು ಪಾರ್ಥ? ಹಳ್ಳವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮಕ್ಕೆ ಅವಸಾನವಲ್ಲ. ಇದರ ಸಲುವಾಗಿ ಪಂಡಿತವನ್ನು ದುಃಖಿಸುವುದಿಲ್ಲ. ಪಾರ್ಥ, ನೀನು, ನಾನು, ಭೀಷ್ಮ, ದ್ರೋಣ ಅನೇಕ ಸಾರಿ ಜನ್ಮ ಮಾಡಿರು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳೆರಡು ಅಂತರಂಗಳ ಪ್ರವಾಸಗಳಿದ್ದಂತೆ. ಹುಟ್ಟಿದವನಿಗೆ ಮರಣವು, ಮರಣಕ್ಕೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಇದ್ದವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚಯಿಸವಾಗ್ತಿದ್ವು. ಆದರೆ ನಾನು ಎಡಿಯಲ್ಲ. ಈ ಪಾಪದ ಬೀಜದಿಂದ ಯುದ್ಧ ಯುವಕನಾದನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬಲು ಬಹಳ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ಅಕೀರ್ತಿ ಭಾಜನ ನಡೆಸಿ. ಅಕೀರ್ತಿ ಭಾಜನವು ನಿನ್ನಂಥ ಸ್ವಭಾವದನಿಗೆ ಮರಣಕ್ಕಿಂತವೂ ಘೋರತನವು. ಶತ್ರುಗಳು ಹೇಡೆಂದು ಎಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ನೀನು ಅಜ್ಞಾತ ಭ್ರಷ್ಟನಾಗಬೇಡ ಪಾರ್ಥ. ಜನಾರ್ದನ, ಈ ಯುದ್ಧದಲ್ಲಿ ನನ್ನ ಕಾರ್ಯವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟರಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ತರನಾಗು. ಏಕೆಂದರೆ ಕರ್ಮಕ್ಕೆ ಮಾನವನ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ತೊಡು, ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅದು ನಿನಗೆ ಜ್ಞಾಪಕವಿಲ್ಲ, ನನಗಿರೋದು. ನಾನು ಜನ್ಮ ಜರಾಯಿತನು, ಹವ್ಯಾತ್ಮನು, ಪಂಚಭೂತಗಳ ಅಧಿಕಾರನು. ಯಾವಾಗ ಧರ್ಮವು ಪತನವೋ ಅಧರ್ಮ ಉದ್ಧಾರವಾಗೋದು ಆಗ ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡಬೇಕು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನಮ್ಮ ಅವತಾರದ ಗುರುತುಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮನೆ. ಯದಾ ಯದಾ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ
ಅದ್ಭುತಾಮಧರ್ಮಸ್ಥಂ ಸದಾಸ್ತನಂ ದುಷ್ಟಂ ಪವಿತ್ರಾನಾಯ ಸಾಧೂನಾ ವಿನಾಶಾಯ ದುಷ್ಟತಂ ಧರ್ಮ ಸಂಸ್ಥಾಪನಾತಾಯ ಶಂಭವಾಮಿ ಯುಗೇ ಯುಗೇ ಶಂಭವಾಮಿ ಯುಗೇ 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 ಯುಗೇ. ಪಾರ್ಥ, ನಾನು ಮಾಯಾರೂಪಿಣಿ ದಾರಿದ್ರ್ಯ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ನೀರಿನಲ್ಲಿರುವ ಪ್ರಾಣಿಗಳಿಗೆ ಜೀವವನ್ನು ಕೊಡುವು, ಅವಳ ಶಕ್ತಿಯನ್ನು ವೃದ್ಧಿಸುವೆವು. ವಾಯುವೆನಿಸಿ ಚಲಿಸುವೆವು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆವು. ಮನೋಬುದ್ಧ ಅಹಂಕಾರ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ ರಾಜಪಥದಲ್ಲಿ ನಡೆಸುವೆವು. ಬಹು ರೂಪಾತ್ಮಕವಾದ ಜಲಯ ಪ್ರಳಯಗಳಿಗೆ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು ಸರ್ವಂತಮಿಯಾದ ನಾನು ದಾರದಲ್ಲಿ ಮೋಹಿಸಲ್ಪಟ್ಟಂತೆ ಈ ಜಗತ್ತನ್ನು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು, ವೇದಗಳಲ್ಲಿ ಓಂಕಾರನು, ಪರ್ವತಗಳಲ್ಲಿ ಮೇರುವು, ಮನುಷ್ಯನಲ್ಲಿ ಪೌರುಷವು, ಋಷಭಗಳಲ್ಲಿ ಪ್ರಭುವಾಗಿರುವೆನು, ದೇವತೆಗಳಲ್ಲಿ ಇಂದ್ರನು. ಪಾರ್ಥ, ನನ್ನ ವಿಭೂತಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಸ್ವಲ್ಪ ಸೃಷ್ಟಿಯಿಂದ ಈ ಜಲಯ ಪ್ರಳಯವು ನಡೆಯುವವು. ಈ ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಮೋಹವು ಅರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗೂ ಮಾಡುದೇವ. ನನ್ನ ಸಂಹಾರ ಮೂರ್ಛೆಯ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಯೋಧರನ್ನು ಒಂದೇ ಸಾರಿ ಅಘೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿವೃತ್ತ ಮಾತ್ರ ನನಗೆ ಸಹಾಯಕನಾಗು. ಈ ಕುರುಕ್ಷೇತ್ರದ ಜಯಶಾಲೆಯಾಗಿ ಗಳಿಸುವೆನು. ಆಹಾ, ಎಂತಹ ಭಯಾನಕ ರೂಪ ಇದು ಪ್ರಭು! ಮಾನವ ಶಿಕ್ಷಣ ನೋಡಲಾರ. ಕರುಣಾಮಯನೇ, ಭಕ್ತ ಪರಾಧೀನ, ಭಕ್ತ ಹೃದಯದಲ್ಲಿ ಆನಂದ ತರಂಗಿಸುವ ಸುಧಾಮಧುರವಾದ ಸುವಾಸನ ವದನೆ ಗೋಪಿಕಾ ವಲ್ಲಭ ಲಲನಾಚಿತ ರಂಜಿಕಾದ ನಿನ್ನ ಮಂದಾಸಂತೋಷ. ಎಲ್ ಮನವು ಚಂಚಲಿಪ ಕಾರ್ಗತ್ತಲೆಯಾಗಿ ಬಾಳ್ ಬೆಳಗು ನೀನಾಗಿ ಚಿರಚಿತ್ತವಾಯ್ತೋ ದೇವಾ. ಕಿಂಕರನು ಪರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವನು ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪರೆಯೋ ಜೀವನ ನಿಧಿಯೇ. ಶರಣರ ಪರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನೆ ರಾಧಾ ರಮಣ, ಮುಕ್ತಿಯ ಕರುಣಿಸುನೆ. ನೋಡಲಾರನು ಪ್ರಭು ನಿನ್ನ ಸೌನ ರೂಪ. ಬೇಡವೇನು ಕೋರು ನಿನ್ನಯ ಸೌಮ್ಯ ರೂಪವ. ಜೋಡಿಸಿ ಕರಗಳ ಬೇಡುವೆ ಶರಣದಿ. ಜೋಡಿಸಿ ಕರವ ಬೇಡುವೆ ಶರಣದಿ. ಮಾಡು ಕೃಪೆಯೇನೋ ಪಾವನ ಎನ್ನಳು. ಮಾಡು ಕೃಪೆಯೇನೋ ಪಾಮರ ಎನ್ನಳು. ಭೀಕರ ರೂಪದ ಬೇಗೆಯ ಸಹಿಸಲು. ಭೀಕರ ರೂಪದ ಬೇಗೆಯ ಸಹಿಸಲು.
ಶರಣರ ಪರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ರಂಗೋ ಬಳಲಿದೆ ದಾರಿ ಕಾಣದೆ ರಂಗೋ ಬಳಲಿದೆ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ. ಭಯವನ್ನು ಬಿಡು ಪ್ರಾಣಸಕ, ಈ ಗದಾಚಕ್ರ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ಗಂಭೀರ ಜಲರಾಶಿಯಲ್ಲಿ ನಡೆಯುವ ನಾರ್ವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ನಕಭ್ರಷ್ಟವು ದಡವನ್ನು ಮುಟ್ಟಿಸಲು ಕಾರಣರಾಗಿ ನಿಂತಿರುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕ ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕಾರಣವಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಭಾರಗಳು, ಮುಳುಗಿಸು ವೀರ. ಮಾಧವ ಹರಿಬೋಧಿಸಿದ ಕೀರ್ತಿ ಬೋಧ ನಿಮ್ಮರ್ಜುನ, ತೊರೆದ ಮಮಕಾರವನು ಬಿಡಿದ ಗಾಂಡೀವ ಅಜೇಯನಾಗಿ ಎಲ್ಲರೂ ಹೇಡಿಗಳು. ಭೀಷ್ಮ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯುವವರು ಯಾರೂ ಇಲ್ಲ. ಕುರುಕ್ಷೇತ್ರದ ರಕ್ತದ ಹೊಳೆಯಲ್ಲಿ ಸಂಪೂರ್ಣವಾಗಿ ಹುಡುಕಿಕೊಂಡು ಬಂದೆನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯವನ್ನೆಲ್ಲ ಅರೆಸಿದೆನು. ಆದರೆ ಭೀಷ್ಮನೆದುರು ನಿಂತು ಯುದ್ಧ ಮಾಡುವ ಒಬ್ಬ ವೀರನೂ ದೊರಕಲಿಲ್ಲ. ಇನ್ನೇನು ಭರತ ವರ್ಷವು ನಿರ್ವೀರ್ಯವಾಯಿತೆ. ಸಾವಧಾನ ಗಂಗಯ್ಯ, ಈ ಯದುಪತಿಯು ಅರ್ಜುನನ ಸಾರಥಿ ಆಗುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನಾರಾಯಣರು ಒಮ್ಮೆಲೆ ಒಂದೇ ರಥದಲ್ಲಿ ಅಸ್ಥಿರವಾದ ಜಗತ್ತಿನೊಡನೆ ಸ್ಥಿರವಾದ ದೈವತ್ವದ ಸಮ್ಮಿಲನ. ಜೀವನ ಸಂಗ್ರಾಮವು ಹಾಗೆಯೇ. ಈ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶಗಳನ್ನು ಅನಶ್ವರನಾದ ಆತ್ಮನು ನಡೆಸುವನು. ಧನ್ಯ ಧನಂಜಯ, ಧನ್ಯ. ಆದರೆ ನನಗೀ ಯುದ್ಧದಲ್ಲಿ ಮಾತ್ರ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅವಿನಯ ಕ್ಷಮಿಸು. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತದಿಂದ ಯುದ್ಧವನ್ನು ಮಾಡಿ ಭೀಷ್ಮನನ್ನು ವಧಿಸು. ನನ್ನನ್ನು ಈ ಗುರುವದೆಗೆ ಪ್ರಚೋದಿಸಬೇಕು ಕೃಷ್ಣ. ನಾನು ಯುದ್ಧವನ್ನು ಮಾಡುವವನಲ್ಲ. ತಾತನ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ. ಬೆಂಕಿಯನ್ನು ಹಚ್ಚಿದ್ದೇ ಅಲ್ಲದೆ ಘಾತಕ ಕೆಲಸವನ್ನು ಮಾಡಲು ಇಲ್ಲಿ ಬಂದಿರುವೆಯ? ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಬಲಿಪೀಠದಲ್ಲಿ ಈ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠತೆ ಎಂದು ತೋರುವುದು. ಕೇಳು, ಇಲ್ಲಾರಿಗೂ ಉಳಿಗಾಲವಿಲ್ಲ. ಭಾರ್ಗವ ವಿಜಯಿಯಾದ ಈ ಭೀಷ್ಮನು ದುರ್ಯೋಧನನನ್ನು ಅಜಾತಶತ್ರುವನ್ನಾಗಿ ಮಾಡಲು ಶಪಥಗೈದಿರುವೆನು. ಧನಂಜಯ, ನಿನ್ನ ಇಷ್ಟದೈವವನ್ನು ಸ್ಮರಿಸು. ವಾಸುದೇವ, ನಿನ್ನಲ್ಲಿ ಶಕ್ತಿ ಇದ್ದಲ್ಲಿ ನಿನ್ನ ಮಿತ್ರನನ್ನು ರಕ್ಷಿಸು. ಇದೋ ಬಾಣವನ್ನು ಬಿಡುವನು. ಹಾ, ನನ್ನ ದೇಹವು ಜರ್ಜಿತವಾಗಿರುವುದು. ಅರ್ಜುನ, ಕಾಪುರುಷ, ನಿನ್ನ ಸಹಾಯವು ನನಗೆ ಬೇಡ. ಇಂದು ನಿನ್ನ ಪ್ರಸ್ತುತವು ನಾನೇ ಭೀಷ್ಮನು. ಭೀಷ್ಮ, ಯುದ್ಧಕ್ಕೆ ಸಿದ್ಧನಾಗು. ಬಾ ಮಾಧವ, ನನ್ನ ಮನೋಭೀಷ್ಟವನ್ನು ಪೂರೈಸು. ಚಕ್ರಪಾಣಿ, ನಾನು ನಿನ್ನ ಆವೇಗವನ್ನು ಅಭಿನಂದಿಸುವೆನು. ನನ್ನನ್ನು ಸಂಹಾರ ಮಾಡು. ದೇವವ್ರತನಾದ ಈ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾ ಮಾಲಿಕೆಯಿಂದ ತ್ರಿಲೋಕಗಳಲ್ಲಿಯೂ ದ್ವಿತೀಯ ಸೂರ್ಯನಂತೆ ಕಂಗೊಳಿಸಲಿ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು.
ನಾನು ತಲೆಬಾಗಿ ನಿಂತಿರುವೆನು. ಪ್ರಹಾರ ಮಾಡು, ನನಗೆ ಇಂಥ ಮರಣವನ್ನು ಆಶೀರ್ವದಿಸು. ನನ್ನ ಮಾತೆಯಾದ ಜಾಹ್ನವಿಯು ಯಾರ ಪಾದಗಳನ್ನು ಸ್ಪರ್ಶಿಸಿ ಪತಿತ ಪಾವನೆ ಎನಿಸಿದಳೋ ಆ ಜಾಗದಲ್ಲಿ ನನ್ನ ಚಿನ್ನ ಮುಂಡಕ್ಕೆ ಆಶ್ರಯವನ್ನು ಕೊಡು. ನನ್ನ ಯುದ್ಧ ತೃಷೆಯನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ. ನೀನು ಯುದ್ಧದಲ್ಲಿ ಅಸ್ತ್ರ ಧಾರಣ ಮಾಡಲೆಂಬ ನಿನ್ನ ಶಪಥವನ್ನು ಮರೆಯಬೇಡ. ಅದು ಅಲ್ಲದೆ ನೀನು ಪಾಂಡವರ ಏಕಮಾತ್ರ ಜೊತೆಗನು. ನಿನ್ನ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡುವೆನು, ಇಂದಿನ ಯುದ್ಧದಲ್ಲಿ ಈ ಭೀಷ್ಮನ ಪರಾಜಯವು ಖಂಡಿತ ಎಂದು ತಿಳಿ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಈತನ ತೀಕ್ಷ್ಣ ದೃಷ್ಟಿಯು ವಿಸ್ಮೃತಿಯ ಅಂಧಕಾರವನ್ನು ಭೇದಿಸಿ ಹಳೆಯ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದೇಕೆ? ಅಂಬೆ ನನ್ನಿಂದ ಪರಿತ್ಯಕ್ತಳಾದ ಕಾಶಿರಾಜನ ಪುತ್ರಿ, ಪರಿಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇಹವನ್ನು ಸವೆಸಿದ ನಾರಿ, ಇಂದು ಸಹಜವಾದ ಮೃದು ಸ್ವಭಾವವನ್ನು ಬಿಟ್ಟು ನಪುಂಸಕ ದೇಹವನ್ನು ಧಾರಣೆ ಮಾಡಿರೋಳು. ಅಂಬೆ ಇಂದು ನಿನ್ನ ವೇಷವು ಇಷ್ಟೊಂದು ವಿಚಿತ್ರ. ಕಣ್ಣಲ್ಲಿ ವಿಷ, ಕೈಯಲ್ಲಿ ಅಸ್ತ್ರ, ಹೃದಯದಲ್ಲಿ ಭೀಷ್ಮನನ್ನು ಕೊಲ್ಲಬೇಕೆಂಬ ಉತ್ಕಟೇಚ್ಛೆ. ದೇವವ್ರತ, ಇದು ಮರಣವಲ್ಲ, ವಿಮೋಚನೆ. ನಮ್ಮ ಮರಣವಲ್ಲ, ಮಹಾಮಿಲನ. ಅಂಬೆಯ ಅಮರ ಪ್ರೇಮದ ಅಮರ ನಿರ್ಮಾಣ. ಇಷ್ಟೊಂದು ವಂಚನೆ ವಾಸುದೇವ. ಈ ಭೀಷ್ಮನ ಬಾಣಗಳಿಗೆ ಹೆದರಿ ಈ ನಪುಂಸಕನ ಮೊರೆ ಹೋದೆಯಾ? ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅವಶ್ಯವೇ ಆದಲ್ಲಿ ಇದೋ ನಾನು ಶಸ್ತ್ರವನ್ನು ತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ನಾನು ನಿಲ್ಲುವುದೂ ಇಲ್ಲ. ಸಾರಥಿ, ನನ್ನ ಅರ್ಥವನ್ನು ಹಿಂದಕ್ಕೆ ತಿರುಗಿಸು. ವಸ್ತ್ರ ಹೆದರಬೇಡ. ಈ ಮಂತ್ರಪೂರಿತವಾದ ಬಾಣವನ್ನು ತೆಗೆದುಕೊಂಡು ಭೀಷ್ಮನನ್ನು ವಧಿಸು. ಹತನಾದೆನು ಪಾರ್ಥ, ನಾನು ಈ ನಿಂದೆಯನ್ನು ಸಹಿಸಲಾರನು ವಾಸುದೇವ. ಅತ್ತ ನೋಡು ಪಾರ್ಥ, ಭೀಷ್ಮನು ಭೂಮಿ ಮೇಲೆ ಉರುಳುತ್ತಿರನು. ಬಾಣದಿಂದ ಛಾಯೆಯನ್ನು ರಚಿಸಿ ದೇವದೂತನ ದೇಹವು ಭೂಮಿ ಮೇಲೆ ಬೀಳದಿರಲಿ. ಆಜ್ಞೆ ಮಾನವ. ತಾತ ತಾತ ಪೂಜ್ಯ ಪಿತಾಮಹನಿಮ್ಮ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ದರೆಯಲೆ. ಪೂಜ್ಯ ಪಿತಾಮಹನಿಮ್ಮ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ದರೆಯಲೆ. ಭರತಾನಯದ ಭರತಾನ್ವಯದ ಭಾಗ್ಯದ ಜಾತಿಯ ಭರತಾನ್ವಯದ ಭಾಗ್ಯದ ಜಾತಿಯ ಅಂತಿಮ ಕೆಡೆಸಿ ಅಪಕೀರ್ತಿಗೀಡಾದೆ. ತಾತ, ಅಂತಿಮ ಕೆಡೆಸಿ ಅಪಕೀರ್ತಿಗೀಡಾದೆ. ಪ್ರೀತಿಯ ಬೀರಿದ ಪಾತಕ್ಕೆ ನಾನಾದ. ತಾತ, ಪ್ರೀತಿಯ ಬೀರಿದ ಪಾತಕ್ಕೆ ನಾನಾದ. ಮನ್ನಿಸಿ ಪರೆಯುವುದೋ ಇಸದೆ, ಮನ್ನಿಸಿ ಪರೆಯುವುದೋ ಇತದೆ. ಪೂಜ್ಯ ಪಿತಾಮಹನಿಂದ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ದರೆಯಲೆ. ಪೂಜ್ಯ ಪಿತಾಮಹನಿಂದ ನಾನು ಇಚ್ಛಾಪೂರ್ವಕವಾಗಿ ಭರತನ್ವಯದ ಪುಣ್ಯ ಜ್ಯೋತಿಯನ್ನು ಓದಿ ಆರಿಸಿದೆನು. ನನ್ನ ಪಾಪಮಯ ನಿಶ್ವಾಸವನ್ನೇ ನನ್ನ ಪ್ರಾಣವಾಯುವು ಹಾರಿ ಹೋಗಲಿಲ್ಲ ಎಂಬುದೇ ನನ್ನ ಏಕಮಾತ್ರ ಚಿಂತೆ. ತಾತ,
ನನ್ನ ಏಕಮಾತ್ರ ಚಿಂತೆ. ಅರ್ಜುನ, ನಾನು ಬಯಸಿದ್ದು ಇಂತಹ ಮರಣವನ್ನು. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುಹಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲಾ ಜಯ. ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ ಜೈ ಜೈ. ಜಯ 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 ಜೈ ಜೈ ಜೈ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಲಕ್ಷ್ಮೀರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಇಂದಿರಾರಮಣ ಗೋವಿಂದ. ಹರ ನಮ ಪಾರ್ವತಿ ಪತೆ, ಹರ ಹರ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ ಮಂಗಳ ಮಂಗಳ